ಹೊನ್ನಾವರ ತಾಲೂಕಿನ ಕೊಳಗದ್ದಿಯಲ್ಲಿ ಶ್ರೀ ಸಿದ್ಧಿವಿನಾಯಕ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿಯ ವಿದ್ಯಾಮಂದಿರಿಯ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸ್ವರ ಮಾಧುರಿ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾಮಂದಿರ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ನ ಉದ್ಘಾಟನೆಯನ್ನ ಶ್ರೀ ಜಿಎಸ್ ಹೆಗಡೆ ಸಪ್ತಕ ಕಲಾಪೋಷಕರು ಬೆಂಗಳೂರು ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಕೃಷ್ಣಮೂರ್ತಿ ಭಟ್ ಶಿವಾನಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಶಿಕ್ಷಣವೆಂದರೆ ಕೇವಲ ಅಕ್ಷರ ಜ್ಞಾನ ಪಡೆಯುವುದು ಮಾತ್ರವಲ್ಲ, ವ್ಯಕ್ತಿತ್ವ ವಿಕಸನಕ್ಕೆ ವಿವಿಧ ಕಲೆ ವಿದ್ಯೆಗಳ ಪರಿಚಯ ಮತ್ತು ಕಲಿಕೆ ಅತ್ಯಗತ್ಯ. ಈ ಉದ್ದೇಶದ ಪೂರ್ತಿಗಾಗಿ ಸಂಗೀತ, ನೃತ್ಯ, ಚಿತ್ರಕಲೆ, ಕರಾಟೆ, ಕಂಪ್ಯೂಟರ್ ಶಿಕ್ಷಣ ಹೀಗೆ ವಿವಿಧ ಜ್ಞಾನಾರ್ಜನೆಯ ವಿಷಯಗಳ ಕೋರ್ಸ್ ಅನ್ನು ಆರಂಭಿಸುತ್ತಿದ್ದೇವೆ ಎಂದು ಹೇಳಿದರು. ವಿವಿಧೋದ್ದೇಶಗಳ ಹೆಸರಲ್ಲಿದ್ದದ್ದು ನಾನು ಕೇಳಪಟ್ಟಿಲ್ಲ. ಅದು ಕೊಳಗದ್ದೆಯಲ್ಲಿ ನಮ್ಮ ವೆಂಕಟರಮಣ ನಾರಾಯಣ ಹೆಗಡೆಯವರು ಮತ್ತು ಅವರ ಸಂಗಡಿಗರು ಆಗಿನ ಕಾಲದಲ್ಲಿ ಒಂದು ವಿವಿಧೋದ್ದೇಶ ಇರಬೇಕು, ಸಂಸ್ಥೆಯಲ್ಲಿ ಹೊಸತನವನ್ನು ಇರಬೇಕು, ಎಲ್ಲ ರೀತಿಯ ಶಿಕ್ಷಣವನ್ನು ನೀಡಬೇಕು ಅನ್ನೋ ದೃಷ್ಟಿಯಿಂದ ವಿವಿಧೋದ್ದೇಶ ವಿದ್ಯಾಪ್ರಸಾರ ಮಂಡಳಿಯನ್ನು 1960ರಲ್ಲಿ ಆಗಿನ ಕುಗ್ರಾಮವಾದ ಕರ್ವಾದಲ್ಲಿ ಈಗಿನಾಗೆ ಮೊಬೈಲು, ರಸ್ತೆ ಸಂಪರ್ಕ ಏನೂ ಇಲ್ಲದಿರೋ ಕಾಲದಲ್ಲಿ ಸಂಸ್ಥಾಪನೆ ಮಾಡಿದ್ದಾರಂದರೆ ಅಂಥವರನ್ನು ನೆನೆದು ಕೈ ಮುಗಿದು ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ಕೇವಲ ಸಾಂಪ್ರದಾಯಿಕ ಶಿಕ್ಷಣದಿಂದ ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನ ಅಗತ್ಯತೆಯನ್ನ ಪೂರೈಸಲು ಅಸಾಧ್ಯ. ಕಾರಣ ಉಪಜೀವನಕ್ಕೆ ಉಪಯುಕ್ತವಾಗುವ ವಿವಿಧ ವೃತ್ತಿಪರ ಕೌಶಲ್ಯಪೂರ್ಣ ಸ್ವಾವಲಂಬಿ ಶಿಕ್ಷಣವನ್ನ ಎಲ್ಲ ವಯೋಮಾನದ ಜನರಿಗೆ ನೀಡಬೇಕೆಂಬ ಮಹದಾಸೆ ಇಂದು ಈಡೇರಿದೆ ಎಂದು ಹೇಳಿದರು. ಈ ವೇಳೆ ಸಪ್ತಕ ತಂಡದಿಂದ 1 ಗಂಟೆಗಳ ಕಾಲ ಸ್ವರ ಮಾಧುರಿ ಸಂಗೀತ ಕಾರ್ಯಕ್ರಮವನ್ನ ಸಹ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂಸ್ತಾನಿ ಗಾಯನ ಶ್ರೀಮತಿ ಸಂಗೀತ್ ರಾಜೇಶ್ ಕಾರವಾರ್, ತಬಲಾ ಶ್ರೀ ಎನ್ಜಿ ಹೆಗಡೆ ಕಪ್ಪೆಕೆರೆ, ಸಂವಾದಿನಿ ಶ್ರೀ ಸಿದ್ಧಾರ್ಥ ಮೆಸ್ತಾ ಮುಂಬೈ ಮುಂತಾದವರಿಂದ ನಡೆದ ಮಾಧುರಿ ಸಂಗೀತ ಎಲ್ಲರ ಗಮನ ಸೆಳೆಯಿತು. ಈ ವೇಳೆ ಸಂಸ್ಥೆಯ ಉಪಾಧ್ಯಕ್ಷರಾದ ಉಷಾ ಶಾಸ್ತ್ರಿ, ಸಂಸ್ಥೆಯ ಕಾರ್ಯದರ್ಶಿ ಎಸ್ಎನ್ ನಾಯ್ಕ್, ಖ್ಯಾತ ಕೊಳಲು ವಾದಕ ಶಂಭು ಭಟ್, ಶಾಲೆಯ ವಿಶ್ರಾಂತ ಮುಖ್ಯೋಪಾಧ್ಯಾಯರಾದ ಪಿಜಿ ಹೆಗಡೆ, ಸಂಸ್ಕೃತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಗಣೇಶ್ ವಿ ಭಟ್, ಶಾಲೆಯ ಹಿರಿಯ ಶಿಕ್ಷಕರಾದ ಅಶೋಕ್ ರಾಥೋಡ್ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.